ಶಿವಣ್ಣ ಹೇಳಿದ್ದು. ಶಿವಣ್ಣ, ನಾನು ಆನಂದ್ ಪಿಕ್ಚರಲ್ಲಿ ನಾನು ಇನ್ಸ್ಪೆಕ್ಟ್ರು. ಶಿವಣ್ಣನಿಗೆ ನಾನಂದೆ, ಒಂದು 4-5 ದಿವಸ ಶೂಟಿಂಗ್ ಭಾಳ ನಿಷ್ಠೆಯಿಂದ ಡ್ಯಾನ್ಸ್ ಮಾಡ್ಬಿಟ್ಟು ಅಲ್ಲೇನೋ ಡ್ಯಾನ್ಸ್ ಮಾಡ್ಬಿಟ್ಟು ಆಗೋಗಿದೆ ಶಾರ್ಟು. ರೂಮಲ್ಲಿ ಬಂದು ಪ್ರಾಕ್ಟೀಸ್ ಮಾಡೋರು. ನಾವು ಹೆಚ್ಚು ಕಮ್ಮಿ ಒಂದು ಏಜ್ ಗ್ರೂಪ್ ಥರ ಕೂತಿದ್ವಿ. ಅವಾಗ ನಾವು ಭಾಳ ಜನ ಹುಡುಗರಿದ್ರು, ಬಾಲರಾಜ್ ಗಿಲ್ರಾಜ್ ಎಲ್ಲ, ಶಿವದೇಶಂಕರ್ ಮಗ ಎಲ್ಲ. ಬಟ್ ನನ್ನ ಹತ್ರ ಒಂದು ಸ್ವಲ್ಪ ಜಾಸ್ತಿ ಮಾತಾಡೋರು ಶಿವಣ್ಣ ಆ ಕಾಲದಲ್ಲಿ. ಬನ್ನಿ ದಾನಂದ್, ಬನ್ನಿ ಅಲ್ಲೋಗೋಣ ಇಲ್ಲೋಗೋಣ ಬನ್ನಿ ಅಂತೆಲ್ಲ. ನಾನು ಒಂದು ದಿವಸ ಅಂದೆ, ನೀವೆಲ್ಲ ಸ್ಟಾರ್ ರೀ, ನೀವೊಂಥರ ಸ್ಟಾರು, ನೀವು ಮ್ಯೂಕ್ರಿ ಸ್ಟಾರು. ಹಂಗೆ ಇಲ್ಲ ಶಿವಣ್ಣ, ಯು ಆರ್ ಆಲ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ಸ್. ನಿಮ್ಮ ಅಪ್ಪ ಹೇಳ್ಕೊಡ್ತಾರೆ, ನಮ್ಗೆ ಹೇಳ್ಕೊಡೋಕ್ಕೆ ಯಾರೂ ಇಲ್ಲ. ಈ ಡೈಲಾಗ್ನ ನಾನು ಹೇಳಲೇಬೇಕು. ನನಗೆಲ್ಲ ಹೇಳ್ಕೊಡೋಕೆ ಯಾರೂ ಇಲ್ಲ. ಯಾಕೆ ಬೇಜಾರಾಗ್ತೀರಿ? ನಮ್ಮಪ್ಪ ನಮಗೇನು ಹೇಳ್ಕೊಟ್ಟಿಲ್ಲ. ನೀವು ಬಿಡ್ರಿ, ನಿಮ್ಮ ಬ್ಲಡ್ಡಲ್ಲಿದೆ ನಿಮ್ಮಪ್ಪ. ನಮ್ಮಪ್ಪ ನಾನು ಏನೇನು ಹೇಳ್ಕೊಟ್ಟಿಲ್ಲ, ನನಗೆ ಹೇಳ್ಕೊಟ್ಟಿರೋದು ಇಷ್ಟೇ ಅಂದ್ಬಿಟ್ಟು ಹೇಳಿದ್ರು. ಏನು ಅಂದರೆ, ಬೆಳಿಗ್ಗೆ 5 ಗಂಟೆಗೆ ಶೂಟಿಂಗ್ಗೆ ಕಾರ್ ಬರುತ್ತೆ. ನೀನು 5 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ರೆಡಿಯಾಗಿರಬೇಕು. ಅವ್ರು ಬಂದಮೇಲೆ ಸ್ನಾನ ಮಾಡೋದಲ್ಲ, ರೆಡಿಯಾಗಿರಬೇಕು. ಅವನು ಹಾರನ್ ಹೊಡಿಯೋದಕ್ಕಿಂತ ಮುಂಚೆ ಹೋಗಿ ಬಾಗಿಲಲ್ಲಿ ನಿಂತ್ಕೊ, ಬರ್ತೀನಿ ಅಂತೇಳು. ಕಾಫಿ ಮಾಡಿಸಿ ಅವ್ರು ತೊಗೊಂಡೋಗಿ ಕೊಡು, ಅಥವಾ ಒಳಗೆ ಕೂರಿಸಿ ಕಾಫಿ ಕೊಡು. ಕಾಫಿ ಕೊಟ್ಬಿಟ್ಟು ಅವ್ನಿಗೆ ನಮಸ್ಕಾರ ಹೇಳ್ಬಿಟ್ಟು ಕಾಫಿ ಕೊಡು. ಕಾಫಿ ಕೊಟ್ಬಿಟ್ಟು ಹೋಗಿ ಕಾರಲ್ಲಿ ಕೂತ್ಕೊ. ಅವ್ರಿಗೆ ಎಲ್ಲಿಗೆ ಅಂತ ಕೇಳಕ್ಕೆ ಹೋಗಬೇಡ, ಅಪ್ಶಕ್ನ ಅದು. ಸ್ಟುಡಿಯೋ ಬರುತ್ತೆ, ಸ್ಟುಡಿಯೋ ಬಾಗಿಲಲ್ಲಿ ಇಳಿದ್ಬಿಟ್ಟು ವಾಚ್ಮ್ಯಾನ್ಗೆ ಒಂದು ನಮಸ್ಕಾರ ಮಾಡು, ಅಥವಾ ಕೂತ್ಕೊಂಡಾರು ಮಾಡು, ನಮಸ್ಕಾರ ಮಾಡು. ಒಳಗೋದ ತಕ್ಷಣ ಅಲ್ಲೊಂದು ದೇವ್ರದ್ದು ಕಲ್ಲೋ ಮೂರ್ತಿನ ಏನೋ ಇಟ್ಟಿರ್ತಾರೆ, ಅದಕ್ಕೊಂದು ಸಾಷ್ಟಾಂಗ ನಮಸ್ಕಾರ ಮಾಡು. ಮಾಡಿಬಿಟ್ಟು ಆಮೇಲೆ ಹೋಗಿ ಡೈರೆಕ್ಟ್ರನ್ನ ಹೋಗಿ ನಮಸ್ಕಾರ ಮಾಡು. ಕ್ಯಾಮ್ರಾಮ್ಯಾನಿಗೆ ನಮಸ್ಕಾರ ಮಾಡು, ಕ್ಯಾಮ್ರಾಗೆ ನಮಸ್ಕಾರ ಮಾಡು. ಅಸೋಸಿಯೇಟ್ ಡೈರೆಕ್ಟರ್ ಕರ್ಕೊಂಡು ಹೋಗ್ತಾರೆ ಮೇಕಪ್ ಮ್ಯಾನ್ ಹತ್ರ, ಮೇಕಪ್ ಮ್ಯಾನಿಗೆ ನಮಸ್ಕಾರ ಮಾಡು, ಮೇಕಪ್ಗೆ ನಮಸ್ಕಾರ ಮಾಡು. ಅವ್ರು ಏನು ಡೈಲಾಗ್ ಕೊಡ್ತಾರೆ ಅಂತ ಕೇಳ್ಕೊಬಿಡ. ಫಸ್ಟ್ ನೀನು ಮೇಕಪ್ ಹಾಕು, ಮೇಕಪ್ ಹಾಕೊಂಡು ಅಸೋಸಿಯೇಟ್ ಡೈರೆಕ್ಟರ್ ಹತ್ರ ಕೇಳ್ಕೊ, ಸರ್ ಡೈಲಾಗ್ ಏನಾದ್ರು ಕೊಡ್ತೀರಾ ಅಂತ. ಆಮೇಲೆ ಅದು ಬಾಯ್ಹಾಟ್ ಮಾಡ್ಕೊ, ರೆಡಿ ಮಾಡ್ಕೊ. ನಿನಗೆ ಬೇರೆ ಏನೂ ಕೆಲಸ ಇಲ್ಲ, ನಿನಗೆ ಕೊಟ್ಟಿರೋ ಡೈಲಾಗು ಏನು ಅಂತ ತಿಳ್ಕೊ, ಏನು ಮಾಡಬೇಕು. ಇದಿಷ್ಟು ಮಾಡಿ ಊಟದ ಟೈಮಲ್ಲಿ ಏನೇ ಬಂದರೆ ಯಾರ್ಯಾರು ಬರ್ತಾರೋ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡು. ಯಾರೇ ನಿನ್ನ ಜೊತೆಯಲ್ಲಿರೋರು 50 ಮಿಸ್ಟೇಕ್ ಮಾಡಲಿ, ನೀನು ಮಾತ್ರ ಸಮಾಧಾನವಾಗಿ ಸುಮ್ಮನೆ, ಕೋಪ ಮಾಡ್ಕೊಳಕ್ಕೆ ಹೋಗಬೇಡ. ನೀನು ಮಿಸ್ಟೇಕ್ ಮಾಡಿಕೊಂಡ್ರೆ ಕ್ಷಮೆ ಕೇಳು. ಸಾಯಂಕಾಲ ಬರುವಾಗ ಬೆಳಿಗ್ಗೆ ಹೋಗಿದ್ದಲ್ಲ ಅಷ್ಟು ಮಾಡ್ಬಿಟ್ಟು ಮನೆಗೆ ಬಾ, ಕಲೆ ನಿನಗೆ ತಾನಾಗೆ ಬರುತ್ತೆ. ಇಷ್ಟೇ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ದು. ನನ್ನಂದ್ರೆ ಇದಕ್ಕಿಂತ ಏನು ಹೇಳ್ಕೊಡ್ಬೇಕು? ವಿನಯ, ಸಭ್ಯತೆ, ನಿಷ್ಠೆ ಎಲ್ಲ ಹೇಳ್ಕೊಟ್ಬಿಟ್ರು ಇಷ್ಟರಲ್ಲೇ. ಇಷ್ಟೇ ನಮ್ಮಪ್ಪ ಹೇಳ್ಕೊಟ್ಟಿದ್ದು, ನಮಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ. ಆ ಯೂನಿವರ್ಸಿಟಿ ಇದಲ್ದೆ ಇನ್ನೇನು ಹೇಳ್ಕೊಡುತ್ರಿ? ಎಲ್ಲರನ್ನು ಬೈ ಅಂತ ಹೇಳ್ಕೊಡುತ್ತಾ? ಸುಮ್ಮನೆ ಆ ಸುಳ್ಳೇಳು ಅಂತ ಹೇಳ್ಕೊಡುತ್ತಾ? ಇದೇ ಹೇಳ್ಕೊಡೋದು ಆ ಯೂನಿವರ್ಸಿಟಿ. ಅದಕ್ಕೆ ಶಿವಣ್ಣ ಅವ್ರಿಗೆ ಅಪ್ಪಾಜಿ ಹೇಳ್ಕೊಟ್ಟಿರುವಂಥ, ರಾಜ್ಕುಮಾರ್ ಅವ್ರು ಹೇಳ್ಕೊಟ್ಟಿರುವಂಥ ಪಾಠನ ನಮಗೆಲ್ರಿಗೂ ಪಾಠ ಆಗಬೇಕು. ರೆಸ್ಪೆಕ್ಟ್ ಎವ್ರಿ ಒನ್, ಯು ವಿಲ್ ಗೆಟ್ ಎವ್ರಿಥಿಂಗ್.